ಎಲ್ಲೆಲ್ಲೂ ಭ್ರಷ್ಟಾಚಾರ, ಖಾಸಗಿ ಶಿಕ್ಷಣ ಸಂಸ್ಥೆಗಳು ತೀವ್ರ ಭ್ರಷ್ಟಾಚಾರ, ಬಹಳ ಅನ್ಯಾಯ. ವಿದ್ಯೆ ವ್ಯಾಪಾರವಾಗಿದೆ, ತೀವ್ರ. ಆಸ್ಪತ್ರೆ ವ್ಯಾಪಾರ ಆಗಿದೆ. ಬಡವರು ಸಾಯೋದು ಬಿಟ್ಟರೆ ಆಸ್ಪತ್ರೆಗೆ ಹೋಗೋಂಗಿಲ್ಲ, ಈ ಪರಿಸ್ಥಿತಿ ಇದೆ. ಕರ್ನಾಟಕದಲ್ಲಿ, ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಫುಟ್ಪಾತ್ ಮೇಲೆ ಬಡವರು, ನಿರ್ಗತಿಕರು, ಜನಸಾಮಾನ್ಯರು ವ್ಯಾಪಾರ ಮಾಡಿದ್ರೆ ಅವರನ್ನ ತೀವ್ರವಾಗಿ JCP ಅಂತ ಕಠೋರವಾದಂಥ ಶಿಕ್ಷೆಯನ್ನ ಕೊಟ್ಟು JCPಯಿಂದ ಎತ್ತಿ ಎತ್ತಿ ಹೊರಗೆ ಹಾಕಿದ್ದಾರೆ. ಸುಮಾರು ಇಲ್ಲಿವರೆಗೆ 4,000 ಕೋಟಿ ರೂಪಾಯಿ ಹೋಗಿದೆ. ಇದು ಅವರಿಗೆ ಜೋಕ್ ಆಗಿದೆ. ಮಂತ್ರಿಗಳಿಗೆ, ಕೃಷ್ಣೇಗೌಡರಿಗೆ, ಮಂತ್ರಿಗಳಿಗೆ ಜೋಕ್ ಆಗಿದೆ. ಇದು ಗಂಭೀರವಾಗಿ ಹೇಳ್ತೀವಿ. ನೀವು 15 ಜನ ಕ್ರಿಕೆಟ್ ಸಾವಿಗೀಡಾದರು, ಏನ್ ಮಾಡಿದ್ರಿ? ಅವರಿಗೆ ಒಬ್ಬ ಮಂತ್ರಿ ರಾಜೀನಾಮೆ ಕೊಡಲಿಲ್ಲ. ಲೆಕ್ಕಾಚಾರವಾಗಿ ಅವತ್ತು DK ಶಿವಕುಮಾರ್ ರಾಜೀನಾಮೆ ಕೊಡಬೇಕಾಗಿತ್ತು. ಅದನ್ನು ಬಿಟ್ಟು ಬಹಳ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಡ್ರು. ಈಗ ಅಧಿಕಾರಿಗಳನ್ನೆಲ್ಲ ನೇಮಕ ಮಾಡಿದ್ರು. 15 ಜನ ಸಾವಿಗೆ ಕಾರಣ ಯಾರು? ಬಿಡದಿ ರೈತರು. ಸರ್ಕಾರವೇ ರೈತರನ್ನ ಇಬ್ಬಾಗ ಮಾಡಿದ್ದಾರೆ. ಸರ್ಕಾರವೇ ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ಸರ್ಕಾರವೇ ರೈತರ ಮೇಲೆ ದುರಾಡಳಿತ ಮಾಡಿದ್ದಾರೆ. ನಾವು ಬಿಡದಿ ರೈತರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಮುಂದಿನ ದಿನಗಳಲ್ಲಿ ಬಿಡದಿ ರೈತರು ಪರವಾಗಿ, ಮಹದಾಯಿ ಪರವಾಗಿ, ಮೇಕೆದಾಟು ಪರವಾಗಿ ತೀವ್ರವಾದ ಹೋರಾಟ, ಕರ್ನಾಟಕ ಬಂದ್ಗೂ ಕರೆ ಕೊಡ್ತೀವಿ. ಮೇಕೆದಾಟು ಕರ್ನಾಟಕ ಸರ್ಕಾರವು ಅನ್ಯಾಯ ಮಾಡಿದ್ದಾರೆ. ತಮಿಳುನಾಡು ಸರ್ಕಾರ ಅನ್ಯಾಯ ಮಾಡಿದ್ದಾರೆ. ಕುಮಾರಸ್ವಾಮಿ ಸರ್ಕಾರ ಮೇಕೆದಾಟಿಗೆ ಎಷ್ಟು ಹಣ ಇಟ್ಟಿದ್ದೀರಿ? ಏನು, ಎಷ್ಟು ಕಾಳು ಹೋಗುತ್ತೆ, ಎಷ್ಟು ಜಾಗ ಬೇಕು, ಇದೆಲ್ಲ ಏನಿದೆ ನಿಮ್ಮ ಹತ್ರ? ಈಗ ಹಣ ಎಷ್ಟು ಇಟ್ಟಿದ್ದೀರಿ? ಮೇಕೆದಾಟು ಕೂಡಲೇ ನೀವು ಮಾಡಬೇಕು. ನಾವು ಇಡೀ ರಾಜ್ಯಾದ್ಯಂತ ತೀವ್ರವಾಗಿ ಹೋರಾಟವನ್ನು ಮಾಡ್ತೇವೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ 23ನೇ ತಾರೀಕು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಕರ್ನಾಟಕದಲ್ಲೂ ಬಿಡುಗಡೆ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಜೋಸೆಫ್ ವಿಜಯ್ ಚಿತ್ರಕ್ಕೆ ನಾವು ವಿರೋಧ ಮಾಡ್ತೀವಿ, ಹೋರಾಟ ಮಾಡ್ತೀವಿ ತೀವ್ರವಾಗಿ. ಅದಕ್ಕಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಈಡಿಗಾಯಿ ಹೊಡೆಯುವ ಮೂಲಕ ತೀವ್ರ ಚಳವಳಿಯನ್ನು ಮಾಡ್ತೇವೆ.